ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಎಕ್ಕೇರಿ ಕರೆಮ್ಮ ನಗರದ ವರವಿ ಕನಕ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ, ವಿಶೇಷ ಪೂಜೆ ಸಲ್ಲಿಸುವುದರ ಮುಖೇನ ಹಾಗೂ ಹೋಮ ಹವನ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮುಖಾಂತರ ಸಕಲ ಪೂಜ್ಯರ ಆಶೀರ್ವಾಚನದೊಂದಿಗೆ ಅದ್ದೂರಿಯಾಗಿ ನಡೆಯಿತು. आयु कर्मचे वित्तंचे विद्या निधनमेवचे पैतानि पुरुषंती पुरुषंते दैवयेवचे ಈ ಐದು ತಾಯಿ ಗರ್ಭದೊಳಗಿದ್ದಾಗ ಭಿಕ್ಷಕ ನೋಡು ಏನು ಆಯುಷ್ಯ. ಯಾವ ಮೊದಲನೇದ್ದು ಆಯು ಕರ್ಮಚೆ ಆಯುಷ್ಯ, ಎರಡನೇದ್ದು ಕರ್ಮ ಅಂದ್ರೇನು ನಮ್ಮ ಉದ್ಯೋಗ. ವಿತ್ತಂಚ ವಿದ್ಯೆ ಅಂದ್ರೆ ಸಂಪತ್ತು, ನಮಗೆ ಎಷ್ಟು ಸಂಪತ್ತು ಬೇಕು ಅಷ್ಟು ಸಂಪತ್ತು. ನಿಧನ ಮೇವಚ ಮರಣ. ಇವು ಐದು ಎಲ್ಲಿ ಭಿಕ್ಷ ಆಗಿರ್ತಾವ ಅಂತಂದ್ರೆ ತಾಯಿ ಗರ್ಭದೊಳಗೆ ಭಿಕ್ಷ ಆಗಿಬಿಟ್ಟಿರ್ತಾವ. ಸುಮ್ಮನೆ ನಾವು ಹುಟ್ಟಿ ಒಂದ್ ಬೆಳಕ ಅಟ್ಟು ಪಡ್ಕೋಬೇಕು, ಇಟ್ಟು ಪಡ್ಕೋಬೇಕು, ಎಟ್ಟೆಲ್ಲಾ ಗುದ್ದಾಡ್ತೇವೆ. ಆದ್ರೆ ನಾವು ಮೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಗಾಂಡಿ ಎಣ್ಣೆ ಹಚ್ಕೊಂಡ್ರ ಉಸುಕನಾಗಿ ಇಷ್ಟು ದಪ್ಪ ಅಂತ ತಿಳ್ಕೊಂಡು ಉಳ್ಳಾಡಿದ್ರೆ ಆ ಉಸುಕ್ ಅಂತತಿ ನಾನು ಎಷ್ಟು ಮೆತ್ತಬೇಕೋ ಅಷ್ಟ ಮೆತ್ತತೇನೆ ಅಂತ. ಹೌದಲ್ರಿ? ಹಂಗ ನಮ್ಮ ಜೀವನದೊಳಗೆ ನಾವು ಏನೇನೋ ದೊಡ್ಡ ಕನಸು ಕಾಣ್ತೇವೆ. ಆದ್ರೆ ನಾವ್ ಏನ್ ಪಡ್ಕೊಂಡೇವಲ್ಲ ಅದಷ್ಟ ನಾವು ಪಡ್ಕೊ ಸಿಗೋದು. ಅದ ಸಿಕ್ಕದನ್ನ ಅದರೊಳಗೆ ಸಂತೃಪ್ತಿಯಿಂದ ಬದುಕಬೇಕಾದ್ರ, ಅದರೊಳಗೆ ನೆಮ್ಮದಿಯಿಂದ ಬದುಕಬೇಕಾರ, ಅದರೊಳಗೆ ನಾವು ಆನಂದದಿಂದ ಯಾವುದೇ ಕಪ್ಪು ಚುಕ್ಕಿ ಇಲ್ಲದ ಜೀವನ ಸಾಗಿಸ್ಬೇಕಾರ ಯಾರನ್ನ ಮೊರೆ ಹೋಗ್ಬೇಕಪ್ಪ ಅಂತಂದ್ರ ಅಮ್ಮನನ್ನ ಮೊರೆ ಹೋಗ್ಬೇಕು. ಅಮ್ಮ, ನೀ ನನಗ ಅನ್ನ ಕೊಟ್ಟಿ, ಅರಿ ಕೊಟ್ಟಿ, ಎಲ್ಲವನ್ನು ಕೊಟ್ಟಿ, ನೀ ಕೊಟ್ಟದ್ದನ್ನ ಮತ್ತೆ ನನಗ ಅದು ಇದಾಗ್ಲಾರ್ದಂಗ, ಕರಿ ಹೋಗ್ಲಾರ್ದಂಗ ಇನ್ನಷ್ಟು ವೃದ್ಧಿಗೊಳಿಸುವ ಅಮ್ಮ, ನಾ ನಿನ್ನಿಟ್ಟಿಲ್ಲ ಅಂತ ತಿಳ್ಕೊಂಡ್ರೆ ಹಿಂಗಾಗಿ ನಾವು ದೇವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ದೇವರ ಮೇಲೆ ಪ್ರೀತಿಯಿಂದ ನೀ ಕೊಟ್ಟದ ನೆಮ್ಮದಿಯಿಂದ ಉಣ್ಣುವ ಅಂತ ನನ್ನ ಸದ್ಬುದ್ಧಿಯನ್ನು ಕೊಡುವ ಅಂತ ತಿಳ್ಕೊಂಡು ನಾವು ಹೀಗೆ ಮೊರೆಂಡು ಹೋಗ್ತೇವ. ಅದಕ್ಕೆ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಈ ಜಗತ್ತಿನೊಳಗ ನಾವೆಲ್ಲವೂ ಪಡ್ಕೊಂಡು ಬಂದೇವ, ಆ ಅಮ್ಮನ ಕೃಪೆಯಿಂದ ಪಡ್ಕೊಂಡು ಬಂದೇವು. ಅದಕ್ಕ ಈ ಜಗತ್ತಿನೊಳಗ ಪರಮಾತ್ಮನ ಮರಿಬಾರದು. ಎರಡನೇದು ಏನಪ್ಪಾ ಅಂತಂದ್ರೆ ಈ ಜಗತ್ತಿನೊಳಗ ಉಪಕಾರವನ್ನ ಏನು ಸಾಕಷ್ಟು ಸಾಧು ಸಂತರು ಎಲ್ಲ ಮಹನೀಯರು ಉಪಕಾರವನ್ನ ಮಾಡಿ ಹೋಗ್ಯಾರ, ಅವ್ರನ್ನು ಕೂಡ ನಾವು ಸದಾ ಸ್ಮರಣೀಯರಾಗಿರ್ಬೇಕು. ಮೂರನೇದು ಏನಪ್ಪಾ ಅಂತಂದ್ರೆ ಮರಣ, ಮುಂದೆ ನಮಗ ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಮರಿಬಾರ್ದು ನಾವು. ಅದ ನಮ್ಮ ನೆನಪಿಗಿತ್ತಪ್ಪ ಅಂತಂದ್ರೆ ಇಂಥ ಕಾರ್ಯಕ್ರಮದೊಳಗ ನಮ್ಮನ್ನು ಭಾಗಿಯಾಗಕಸ್ತದ ನೋಡ್ರಿ. ಮುಂದೆ ಮರಣ ಇದ್ದು ಯಾರಿಗೆ ಭಯ ಇರ್ತದೋ, ಯಾರಿಗೆ ಲಕ್ಷ್ಯ ಇರ್ತದೋ ಇದ್ದಂಥವ್ರಿಗೆ ಇಲ್ಲ ನಮ್ಮನ್ನ ಹತ್ರ ಹೋಗ್ಬೇಕು, ಅಮ್ಮನ ಸೇವೆ ಮಾಡ್ಬೇಕು, ಅಮ್ಮನ ಪೂಜೆ ಮಾಡ್ಬೇಕು. ಮಾಡೋದ್ರಿಂದ ಏನು ನಾನು ಇನ್ನಷ್ಟು ಆಯುಷ್ಯವನ್ನು ಕೊಡ್ತಾಳೆ ಅಮ್ಮನ ಕೃಪೆ. ನೀನು ಒಲಿದರೆ ಕೊಣರು ಓದಯ್ಯ. ಪರಮಾತ್ಮ ಅನುಗ್ರಹ ಅಂತಂದ್ರೆ ಏನಾಗದ ಒಂದು ಗೊಡ್ಡ ಹುಲಿ ಮರ, ಒಂದು ಮಾವಿನ ಮರ, ಹಣ್ಣಿನ ಮರ ಚಿಗುತ್ತ ಹಣ್ಣು ಕೊಡಬಹುದು, ಫಲವನ್ನು ಕೊಡ್ತದ. ಪರಮಾತ್ಮ ಅನುಗ್ರಹ ಅಂತಂದ್ರೆ ಗೊಡ್ಡ ಎಮ್ಮಿ, ಗೊಡ್ಡ ಆಕಳ ನಮಗ್ ಹಾಲನ್ನು ಕೊಡ್ತದ, ವಿಷಾಸಹಿತ ಅಮೃತ ಆಗ್ತದ. ಅದಕ್ಕೆ ಯಾರ ಕೃಪೆ ಬೇಕಪ್ಪ ಅಂತಂದ್ರ ಪರಮಾತ್ಮನ ದೇವಿಯ ಕೃಪೆ ನಮಗ್ ಬೇಕು. ಅದ ದೇವಿಯ ಕೃಪೆ ಸಲುವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದೇವು. ಅದಕ್ಕ ಅಮ್ಮನ ಕೃಪೆ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾವ ಕಾಲ ಇರಲಿ ಅಂತ ಹರಿಸಿ ಇವತ್ತು ನಮ್ಮ ಎಕ್ಕೇರಿ ಒಂದು ಸುಕ್ಷೇತ್ರದಲ್ಲಿ ಈ ಕರೆಮ್ಮನ ಒಂದು ಪವಿತ್ರ ಕ್ಷೇತ್ರ. ಎಕ್ಕೇರಿ ಕರೆಮ್ಮನ ಒಂದು ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ಕನಕ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮ, ಹೋಮ ಹವನ ಮತ್ತು ಪೂಜಾ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಇಲ್ಲಿಗೆ ಬಂದು ಆಶೀರ್ವಚನೆ ನೀಡಿರುವಂತಹ ಪೂಜ್ಯ ಶ್ರೀ ವೀರೇಂದ್ರ ಮಹಾಸ್ವಾಮಿಗಳು, ನಾಗಲಿಂಗೇಶ್ವರ ಸಂಸ್ಥಾನ ಮಠ ನವಲಗುಂದ ಅವರ ಪಾದಕಗಳಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ಉಮೇಶ್ ಮಹಾಸ್ವಾಮಿಗಳು ಸಾಂಬಾಯನ್ ಮಠ ಹೂಲಿ ಅವರ ಒಂದು ಪಾದಕಮಲಗಳಿಗೆ ವಂದಿಸುತ್ತಾ, ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ಸವದತ್ತಿ ಗೊರಂಕೊಳ ಇವರ ಒಂದು ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ, ಈಗ ತಾನೇ ಮಾತಾಡಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿರುವಂತಹ ಪರಮ ಪೂಜ್ಯ ಪ್ರಸನ್ನ ಪೂಜಿಸಿದರು ಚಿದಂಬರೇಶ್ವರ ದೇವಸ್ಥಾನ ಸವದತ್ತಿ ಅವರ ಒಂದು ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ಹನಿ ಮಾಡಿದರು. ವೇದಿಕೆ ಮೇಲೆ ಇರುವಂತಹ ಎಲ್ಲ ಒಂದು ಗಣ್ಯರು, ಪಾಂಡ್ರೆಯವರು, ಊರಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಒಂದು ತಾಯಂದಿರೇ, ಸಹೋದರಿಯರೇ, ತಂಗಿಯರೇ, ಮತ್ತು ಈ ದೇವಸ್ಥಾನದ ಒಂದು ಎಲ್ಲ ಅರ್ಚಕರೇ, ಸೊ ನಮ್ಮ ಅವರು ಸಹಿತ ಯಾವ ಕಾರ್ಯಕ್ರಮ ಇದ್ರೂ ಸಹಿತ ತಾವು ಸಹಿತ ಬಹಳಷ್ಟು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತಾರೆ. ನಮಗೂ ಸಹಿತ ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಸೊ ಎಕ್ಕೇರಿ ಅಂದ್ರೆ ಇದೊಂದು ಒಂದು ರೀತಿ ಇಲ್ಲಿ ಹೆಚ್ಚು ಎಲ್ಲ ಕೃಷಿಕರು ಇರುವಂಥ ಒಂದು ಊರು. ಎಕ್ಕೇರಿ ಬಂತು, ಈ ಕಡೆ ಜನತಾ ಕಾಲನಿ ಎಕ್ಕೇರಿ ಬಂತು. ಸೊ ಎರಡೂ ಏನಂದ್ರೆ ಹೆಚ್ಚಿಲೆ ಕೃಷಿಕರು ಇರುವಂಥ ಊರು. ತಾಯಿ ಒಂದು ಕರೆಮ್ಮನ ಆಶೀರ್ವಾದ, ಕರೆಮ್ಮ ಮತ್ತು ದುರ್ಗಾದೇವಿ ದೇವಸ್ಥಾನ ಇರುವಂಥ ಒಂದು ಊರು, ಬಹಳಷ್ಟು ಧಾರ್ಮಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ಊರು.
ಪ್ರತಿ ಮಂಗಳವಾರ ಶುಕ್ರವಾರ ಭೇಟಿ ಇರ್ತಾವ. ಆಲ್ಮೋಸ್ಟ್ ಅಲ್ಲ ಒಂದರ ಇದ್ದೇ ಇರ್ತೈತಿ. ಮತ್ತೆ ಅಮಾವಾಸ್ಯೆಗಂತೂ ಜಾತ್ರೆ ಇದ್ದಂಗಿಲ್ಲ ಎಕ್ಕೇರಿ ಕರಿಯಮ್ಮನ ಒಂದು ಕ್ಷೇತ್ರ. ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತಾದಿಗಳು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದು ಮತ್ತು ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿಸಿತು. ವೀರೇಶ್ ಬೆಣಚಿನ ಮರಡಿಮಠ್, ಟಿವಿ 20 ಕನ್ನಡ ನ್ಯೂಸ್, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.